ಇದು ನಮ್ಮ ಬೆಂಗಳೂರು ಆಧುನಿಕ ನಗರ ಮಾತ್ರವಲ್ಲ, ಸಾವಿರಾರು ವರ್ಷಗಳ ಸಂಸ್ಕೃತಿಯ ನಾಡು. ಇಲ್ಲಿ ನಡೆಯುವ ಅತ್ಯಂತ ವಿಶೇಷ ಹಬ್ಬವೇ ಬೆಂಗಳೂರು ಕರಗ. ಹೌದು, ಈ ಕರಗ ಹಬ್ಬದ ಕೇಂದ್ರ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಕರಗದ ಆರಂಭಿಕ ಸ್ಥಳ. ಆದಿಶಕ್ತಿ ದ್ರೌಪದಿಯನ್ನು ವೈನಿಕುಲ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸುತ್ತಾರೆ. ಇನ್ನು ಕರಗದ ಮೂಲ ಅಂತ ಬಂದ್ರೆ, ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರ, ಭೀಮ, ಅರ್ಜುನ ಹಾಗೂ ನಕುಲ ಸಹದೇವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛಿತಳಾಗಿ ಬಿದ್ದಳಂತೆ. ಇದನ್ನ ಅರಿಯದೆ ಪಾಂಡವರು ಮುಂದೆ ನಡೆಯುತ್ತಾರೆ. ದ್ರೌಪದಿ ಎಚ್ಚರಗೊಂಡು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದ. ಆಗ ದ್ರೌಪದಿ ದೇವಿಯು ಆದಿಶಕ್ತಿಯ ರೂಪವನ್ನ ತೋರುತ್ತಾ ತಿಮಿರಾಸುರನನ್ನ ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಾಣಾಚಾರಿಗಳನ್ನು, ಕಿವಿಗಳಿಂದ ಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರನ್ನು ಒಗ್ಗೂಡಿಸಿ ತನ್ನ ಸೈನ್ಯದೊಂದಿಗೆ ಆ ರಾಕ್ಷಸನನ್ನ ಸದೆಬಡಿದು ಹೋರಾಡಿ ತಿಮಿರಾಸುರನನ್ನ ವಧೆ ಮಾಡುತ್ತಾಳೆ. ನಂತರ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸದತ್ತ ಹೆಜ್ಜೆ ಹಾಕಿದಾಗ ಇದು ಮಕ್ಕಳಿಗೆ ದುಃಖ ಉಂಟು ಮಾಡುತ್ತದೆ. ತಾಯಿ, ನಮ್ಮನ್ನು ನೀವು ಬಿಟ್ಟು ಹೋಗಬಾರದೆಂದು ಬೇಡಿಕೊಳ್ಳುವಾಗ ಶ್ರೀಕೃಷ್ಣನು ಅವರಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳಲು ಹೇಳುತ್ತಾರೆ. ಅಂದರೆ ಇದನ್ನೇ ಕರಗ ಹಬ್ಬದಲ್ಲಿ ಅಲಗು ಸೇವೆ ಎನ್ನುತ್ತಾರೆ. ಅಂತೆಯೇ ಮಕ್ಕಳು ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುತ್ತಾ ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ಅಳುತ್ತಾ ಪರಿಪರಿಯಾಗಿ ಕೇಳುತ್ತಾ ದುಃಖಿಸುತ್ತಾರೆ. ಇದನ್ನು ಕಂಡು ದ್ರೌಪದಿ ತಾಯಿಯು ಮರುಕವಾಗಿ ಪ್ರತಿ ವರ್ಷದ ಚೈತ್ರ ಪೂರ್ಣಿಮೆಯ ದಿನದ 3 ದಿನಗಳ ಕಾಲ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವೆ ಎಂದು ಮಾತು ನೀಡುತ್ತಾಳೆ. ಕೊಟ್ಟ ಮಾತಿನಂತೆಯೇ ತಾಯಿಯು ಇಂದಿಗೂ ಕೂಡ ಭೂಮಿಗೆ ಬರುವ ಆ 3 ದಿನಗಳೇ ಕರಗ ಹಬ್ಬದ ದಿನಗಳು. ಹೌದು, ದ್ರೌಪದಿ ದೇವಿ ಕೇವಲ ಮಹಾಭಾರತದ ಪಾತ್ರವಲ್ಲ, ಅವಳು ಆದಿಶಕ್ತಿ, ಅವಳು ನ್ಯಾಯದ ಪ್ರತೀಕ. ತಲೆಯ ಮೇಲೆ ಕರಗ, ಹೃದಯದಲ್ಲಿ ಭಕ್ತಿ. ವೀರಕುಮಾರರು ಕತ್ತಿ ಹಿಡಿದು ನಡೆಯುತ್ತಾರೆ. ಅದು ಕೇವಲ ಮೆರವಣಿಗೆಯಲ್ಲ, ಅದು ಯುದ್ಧದ ನೆನಪು. ಧರ್ಮ, ಸಂಸ್ಕೃತಿ, ಐಕ್ಯತೆ ಎಲ್ಲವೂ ಒಂದೇ ಜಾಗದಲ್ಲಿ ಸೇರುವ ಕ್ಷಣವೇ ಕರಗ. ಬೆಂಗಳೂರು ಕರಗ, ಇದು ನಮ್ಮ ಹೆಮ್ಮೆ.